ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಗುರುವಾರ ದಿನಾಂಕ 2/10/2025 ಶ್ರೀ ಶ್ರೀ ಹಾಲಸಿದ್ದೇಶ್ವರ ಕರಿಕಟ್ಟುವುದು. ಗುರುವಾರ ದಿನಾಂಕ 2/10/2025 ರಿಂದ 8/10/2018 ತನಕ ಪಲ್ಲಕ್ಕಿ ಸೇವೆ ನಡೆಯುವುದು. ಸೋಮವಾರ 6/10/2025 ಸಾಯಂಕಾಲ ಬ್ಯಾಕುಡ್ ಗ್ರಾಮದಿಂದ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಆಗಮಿಸುವುದು. ಮಂಗಳವಾರ 7/10/2025 ಶ್ರೀ ಹಾಲಸಿದ್ದೇಶ್ವರ ಮಹಾ ನೈವೇದ್ಯ ಹಾಗೂ ಸಾಯಂಕಾಲ ಪರ ಊರಿನಿಂದ ವಾಲಗಗಳು ಸೇರಿ ಡೊಳ್ಳಿನ ಪದಗಳು ಜರುಗಿದವು. ಬುಧವಾರ 8/10/2025 ಮಧ್ಯಾಹ್ನ 12 ಗಂಟೆಗೆ ಶ್ರೀ ಹಾಲಸಿದ್ದೇಶ್ವರ ಕರಿ ಹರಿಯುವುದು. ಈ ಜಾತ್ರಾ ನಿಮಿತ್ತವಾಗಿ ಓಪನ್ ಟಗರಿನ ಕಾಳಗ 6ರಲ್ಲಿ, ಟಗರಿನ ಕಾಳಗ 4ರಲ್ಲಿ, ಟಗರಿನ ಕಾಳಗ 2ರಲ್ಲಿ, ಟಗರಿನ ಕಾಳಗ 8 ರಿಂದ 9 ತಿಂಗಳ ಮರಿಗಳ ಕಾಳಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಮಟ್ಟದ ಹೋರಿ ಮತ್ತು ಎತ್ತುಗಳ ಭವ್ಯ ಪ್ರದರ್ಶನ ನಡೆಯಿತು. ಮಂಗಳವಾರ 7/10/2025 ಸುಪ್ರಸಿದ್ಧ ಡೊಳ್ಳಿನ ಪದಗಳು ಶ್ರೀ ಬಾಗೂರು ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ ಮತ್ತು ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲಾಮನಟ್ಟಿ ನಡುವೆ ಡೊಳ್ಳಿನ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯ ಕಮಿಟಿ ನಿರ್ಣಾಯಕ ರಾಗಿ ಬಿಎಲ್ ಗಂಟಿ ಅವರು ನಿರ್ಣಾಯಕರಾಗಿ ನೆರವೇರಿಸಿದರು ಮತ್ತು ಬುಧವಾರ 8/10/2025 ರಾತ್ರಿ 8 ಗಂಟೆಗೆ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಡಾಕ್ಟರ್ ಗೋಪಾಲ ಪೂಜಾರಿ ಹೇಳಿದ್ದಾರೆ. ಶ್ರೀ ಹಾಲಸಿದ್ದೇಶ್ವರ ಜಾತ್ರೆಯು ವರ್ಷದಲ್ಲಿ 2 ಸಲ ನಡೆಯುತ್ತೆ. ಈ ಜಾತ್ರೆಯು ಕರಿ ಕಟ್ಟಿದ್ರಿಂದ ಕರಿ ಮುಗಿಯೋ ತನಕ 7 ದಿನಗಳ ಕಾಲ ಹಲವಾರು ಸ್ಪರ್ಧಿಗಳು ಪಲ್ಲಕ್ಕಿ ವೈಭವ ನಡೆಸುತ್ತೆ. ಈ ಜಾತ್ರೆಯು ಸಸ್ಯಾಹಾರಿ ದೇವತೆಗಳ ಈ ದೇವರು ಪ್ರಮುಖವಾಗಿದೆ. ಹಾಲು ಮತದಲ್ಲಿ ಕುಲಕೋಟಿ 33 ಕೋಟಿ ದೇವತೆಗಳಲ್ಲಿ ಹಾಲಸಿದ್ದೇಶ್ವರ ದೇವರ ಪೂಜೆಯು ದಿನಕ್ಕೆ 3 ಸಲ ಪೂಜೆ ನೆರವೇರುತ್ತೆ. ಇದು ಕಂಕನವಾಡಿ ಹಾಲಸಿದ್ದೇಶ್ವರ ದೇವರತೆ ಆಗಿರುತ್ತೆ. ಕಂಕನವಾಡಿ ಹಾಲಪ್ಪಾಗಿ ದೇಸಾಯಿಗಳು ಕರಿ ಕಟ್ಟಿದ್ರೆ ಮತ್ತೆ ಅವರೇ ಬಂದು ಕರಿಯನ್ನು ಹರಿತಾರೆ. ದೇಸಾಯಿಗಳೇ ಯಾಕೆ ಕರಿ ಹರಿಯುತ್ತಾರೆ ಅಂದ್ರೆ ಈ ಭಾಗದಲ್ಲಿ ದೇಸಾಯಿ ಕಿಳ್ಳಾರುಗಳು ಅಂದ್ರೆ ಆಕಳು ಬಿಟ್ಟ ಸಮಯದಲ್ಲಿ ಹಾಲಸಿದ್ದೇಶ್ವರ ಹಾವಿನ ರೂಪದಲ್ಲಿ ಬಂದು ಆಕಳುಗಳಿಂದ ಹಾಲು ಉಣ್ಣುತ್ತಿತ್ತು. ಈ ರೀತಿ ಇತಿಹಾಸ ಮಾಡಿ ಈ ದೇವರು ಆದ್ರೆ ಹಾಲಸಿದ್ದೇಶ್ವರ ದೇವರು ಇಲ್ಲೇ ನೆಲೆಸಿ ಜನರ ಆಶೀರ್ವದಿಸುತ್ತಾ ಇಲ್ಲೇ ನೆಲೆಸಿದ್ರು ಎಂದು ಬಿಎಲ್ ಗಂಟಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಂಕನವಾಡಿ ಹಾಲಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷದಲ್ಲಿ 2 ಬಾರಿ ನಡೀತಕ್ಕಂಥ ಜಾತ್ರೆ. ಈ ಜಾತ್ರೆ ಕರಿ ಕಟ್ಟಿದ್ರೆ ಕರಿ ಹರಿತರಕನೂ ಕೂಡ 7 ದಿನದವರೆಗೆ ಭವ್ಯವಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಟಗರಿನ ಕಾಳಗ ಇಟ್ಟಿದ್ದಾರೆ, ತೇರುಬಂಡಿ ಇಟ್ಟಿದ್ದಾರೆ, ಎತ್ತುಗಳ ಹೋರಿಗಳ ಸ್ಪರ್ಧೆಗಳನ್ನು ಕೂಡ ನೆರವೇರಿಸಿದ್ದಾರೆ. ಅದಲ್ಲದೆ ಸುಪ್ರಸಿದ್ಧ ಉತ್ತರ ಕರ್ನಾಟಕದಲ್ಲಿ ಡೊಳ್ಳಿನ ಹಾಡುಗಳ ಪ್ರಸಿದ್ಧ ಆಗಿರ್ತಕ್ಕಂಥ ಅಫ್ಜಲ್ಪುರ ಪುಂಡ್ಲಿಕನ ಅವ್ರದ್ದು, ಅದೇ ತೆರನಾಗಿ ಇಂಡಿ ತಾಲೂಕಾ ಬಸನಾಳದ ಸುಚಿತ್ರನ ಮೇಳವನ್ನು ಕೂಡ ಇಲ್ಲಿ ಕರೆಸಿದ್ದೀವಿ. ವಿಶೇಷವಾಗಿ ಈ ದೇವ್ರದ್ದು ಏನಪ್ಪ ಅಂತ ಕೇಳಿದರೆ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಸಸ್ಯಾಹಾರಿ ದೇವರುಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಹಾಲು ಮತದೊಳಗೆ ಕುಲಕೋಟಿ 33 ಕೋಟಿ ದೇವತೆಗಳಲ್ಲಿ 3 ಹೊತ್ತು ಪೂಜೆ ಆಗಿರ್ತಕ್ಕಂಥ ದೇವ್ರು ಯಾವುದಂದ್ರೆ ಅದು ನಮ್ಮ ಕಂಕನವಾಡಿ ಹಲಸಿದ್ದ ಮುತ್ಯ ಅಂತ ಭಾಳ ಅದ್ಭುತವಾಗಿರ್ತಕ್ಕಂಥ 3 ಹೊತ್ತು ಪೂಜೆ ನೆರವೇರ್ತದೆ. ನಮ್ಮಪ್ಪ ಹಾಲಪ್ಪಗ ಈ ಕಂಕನವಾಡಿ ಗ್ರಾಮದ ದೇಸಾಯರು ಬಂದು ಕರಿ ಕಟ್ಟಿರಂದ್ರೆ ಕರಿ ಮತ್ತು ಅವರೇ ಬಂದು ಹರಿತಕ್ಕಂಥ ಪದ್ಧತಿ ಇಲ್ಲದ. ದೇಸಾರ ಯಾಕೆ ಕರಿ ಹರಿತಾರೆ ಅಂತ ಕೇಳಿದ್ರೆ ಈ ಭಾಗದೊಳಗೆ ದೇಸಾರ ಕಿಲ್ಲಾರುಗಳು ಬರ್ತಿದ್ದು. ಕಿಲ್ಲಾರುಗಳಂದ್ರೆ ಅವ್ರ ಆಕಳುಗಳು ಬಿಟ್ಟು ಹೋಗ್ತಿನೊಳಗೆ ನಮ್ಮ ಹಾಲಸಿದ್ದ ಸರ್ಪ ರೂಪದಲ್ಲಿ ಬಂದ ಆಕಳ ಹಾಲನ್ನು ಕುಡಿದು ಇತಿಹಾಸ ಮಾಡಿದ್ದಾನೆ. ಆ ಆಳ ಮನುಷ್ಯ ಹೋಗಿ ಹೇಳಿದಾಗ ಸಾಕ್ಷಾತ್ ದೇಸಾರನೇ ಬಂದು ನೋಡ್ತಾ ಇದ್ದಾರೆ. ನಿಜವಾಗಿಯೂ ನಾನು ಹಾವಲ್ಲ, ನಿಮ್ಮೂರಿಗೆ ನಾ ಏನು ಬಂದಿರೋದು ಅಪ್ಪಾಜಿ ವಾಡಿದಿಂದ ಹುಕ್ಕೇರಿ ನಾಡದಿಂದ ಕಂಕನವಾಡಿಗೆ ಇಲ್ಲಿ ನೆಲೆಸಲಿಕ್ಕೆ, ಇಲ್ಲಿ ನೆಲೆಸಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ನಾನು ಸರಿಪಿನ ರೂಪದಾಗ ಬಂದನಿ. ನಾನು ನಿಜವಾಗಿಯೂ ಹಾಲಸಿದ್ದದನಿ. ನನಗೆ ದಿನಾಲು 3 ಹೊತ್ತು ಪೂಜೆ ಆಗಬೇಕು, ಕರಿ ನೀನ ಕಟ್ಟಬೇಕು, ಕರಿ ಏರಿಯಾಕೆ ನೀನ ಬರಬೇಕು ಅಂತ ತಿಳಿದ ನಮ್ಮಪ್ಪ ಹಾಲಸಿದ್ದ ಅಂದ ಮಾಡಿರ್ತಕ್ಕಂಥ ಪವಾಡ ಇವತ್ತಿಗೂ ಕೂಡ ಏನು ಮಾಡಿದೆ ಅಂತ ಹೇಳಿ ಕಂಕನವಾಡಿ ಗ್ರಾಮದೊಳಗೆ ನೆರವೇರಿದ. ಇವತ್ತು ಪೂಜಾರಿಗಳಿಗೆ ಯಾರು ಪೂಜೆ ಬರ್ತದಲ್ಲ ಆ ಪೂಜೆ ಮಾಡ್ತಕ್ಕಂಥವ್ರು ಅವ್ರಿಗೆ ಎಷ್ಟು ದಿನ ಇರ್ತೈತೆ ಅಷ್ಟು ದಿನ ಇಲ್ಲೇ ಬಂದು ಹೋಮ ಜಳಕ ಮಾಡಿ ನೇಮದಿಂದ ಪುಷ್ಪಹಾರವನ್ನು ತಂದು ಪೂಜೆ ಮಾಡಿ ದೇವರಿಗೆ ಭಕ್ತಿಪೂರ್ವಕ ನಡೆದುಕೊಳ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಪೂಜಾರಿ ವರ್ಗದವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಜಾತಿಹೀನನ ಮನೆ ಜ್ಯೋತಿಹೀನವೇ, ಜಾತಿ ವಿಜಾತಿ ಏನೇ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಹೋಗ್ತಿ ಅಂತ ಇಡೀ ಕರ್ನಾಟಕ ಮಹಾರಾಷ್ಟ್ರ ದೇಶದ ತುಂಬೆಲ್ಲ ಸದ್ಭಕ್ತರು ನಮ್ಮಪ್ಪ ಹಲಸಿದ್ದನುಗಳಿಗೆ ಬರ್ತಾರೋ. ನಮಸ್ಕಾರ. ಶ್ರೀ ಹಾಲಸಿದ್ದೇಶ್ವರ ಹಾಗೂ ವಿಠ್ಠಲ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆಯ ನಿಮಿತ್ತವಾಗಿ 2ನೇ ತಾರೀಕಿನಿಂದ 2/10/2025ರಿಂದ 8/10/2025 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಕರಿ ಕಟ್ಟುವ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡು ಮೊದಲನೇದಾಗಿ ಒಂದು ನಮ್ಮ ಹೊಸ ಪ್ರಯೋಗದತ್ತ ತೆರಬಂಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಆ ತೆರಬಂಡಿ ಸ್ಪರ್ಧೆಯು ಕೂಡ ಯಶಸ್ವಿಗೊಂಡು ನಂತರ ಅದರ ಮಾರನೇ ದಿವಸ 6ನೇ ತಾರೀಕು ರಾಜ್ಯ ಮಟ್ಟದ ಬಂಡೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಅದು ಮುಂಜಾನೆಯಿಂದ ಸಾಯಂಕಾಲವರೆಗೆ
ಅತಿ ವಿಜೃಂಭಣೆಯಿಂದ ನಡೆದು ಅದು ಯಶಸ್ವಿಗೊಂಡು ನಂತರ ಅದೇ ದಿವಸ ರಾಜ್ಯಮಟ್ಟದ ಟಗರಿನ ಕಾಳಗವನ್ನು ಏರ್ಪಡಿಸಿದ್ದೀವಿ. ಅದು ಕೂಡ ಯಶಸ್ವಿಗೊಂಡು ಇಂದು ನಿನ್ನೆ ತಾಯಿ ಬ್ಯಾಕುಟದಿಂದ ಗ್ರಾಮ ದೇವತೆಯಾದ ಲಕ್ಷ್ಮೀ ದೇವಿಯು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿ ಅದು ಕಾರ್ಯಕ್ರಮ ಯಶಸ್ವಿಗೊಂಡು ಇವತ್ತು ನಿನ್ನೆ ಅದೇ ರೀತಿ ನಿನ್ನೆ ರಾಜ್ಯ ಮಟ್ಟದ ಜಾನುವಾರುಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸಿದ್ದೀವಿ. ಅದು ಕೂಡ ಪ್ರದರ್ಶನವು ಯಶಸ್ವಿಗೊಂಡು ಇಂದು ಮೇಳಗಳಿಂದ ಸೂಚಿಸಿದ ಗಾಯನ ಮೇಳದಿಂದ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದು ಈಗ ನಡೀತಾ ಇದೆ. ಅದೇ ರೀತಿ ಇವತ್ತು ರಾತ್ರಿ ಬೇರೆ ಊರಿನಿಂದ ಎಲ್ಲ ಗ್ರಾಮದ ಬಾಲಕರು ಕೂಡುತ್ತದೆ. ಅವರೆಲ್ಲ ಕೂಡಿಕೊಂಡು ರಾತ್ರಿ ಹಾಡುವ ಸ್ಪರ್ಧೆಗಳು ರಾತ್ರಿ ಕೂಡ ಇರ್ತದೆ. ಇದಾದ ನಂತರ ನಾಳೆ ಸರಿಯಾಗಿ 12:30ಕ್ಕೆ ಶ್ರೀ ಹಾಲಸಿದ್ದೇಶ್ವರ ಕರಿ ಹರಿಯುವ ಮೂಲಕ ನಮ್ಮ ಜಾತ್ರೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಅದೇ ರೀತಿ ಅದೇ ದಿವಸ ಸಾಯಂಕಾಲ ಹೊಸದಾಗಿ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲರಿಗೂ ಈ ಕಮಿಟಿ ವತಿಯಿಂದ ಶ್ರೀ ಹಾಲಸಿದ್ದೇಶ್ವರ ಎಲ್ಲ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹಲವು ಮುಖಂಡರು ಭಾಗಿಯಾಗಿದ್ದರು. ಮಂಜುನಾಥ ಮಾಂಗ, ರಾಯಭಾಗ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.